ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಗುಮ್ಮಟನಗರಿ ಸಿದ್ಧಗೊಂಡಿದೆ. ನಾಳೆ ನಡೆಯುವ ಚುನಾವಣೆಗೆ ಇಂದು ಚುನಾವಣಾ ಕರ್ತವ್ಯ ನಿರತ ಸಿಬ್ಬಂದಿ ತಮ್ಮ ಸಾಮಗ್ರಿಗಳೊಂದಿಗೆ ಮತಗಟ್ಟೆಗಳತ್ತ ಹೆಜ್ಜೆ ಹಾಕಿದರು. ಇನ್ನು ಎರಡನೇ ಹಂತದ ವಿಜಯಪುರ ಜಿಲ್ಲೆಯ ಮತದಾನ ನಾಳೆ ನಡೆಯಲಿದೆ. ಜಿಲ್ಲೆಯಲ್ಲಿ ಒಟ್ಟು 17,95,931 ಜನ ಮತದಾರರಿದ್ದಾರೆ. ಇದರಲ್ಲಿ 9,21,258 ಪುರುಷ ಮತದಾರರು, 8,74,404 ಮಹಿಳಾ ಮತದಾರರು ಹಾಗೂ 269 ಜನ ಇತರೆ ಮತದಾರರಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಒಟ್ಟು 2,111 ಮತಗಟ್ಟೆಗಳಿವೆ. ಚುನಾವಣಾ ಕರ್ತವ್ಯಕ್ಕಾಗಿ 10,000ಕ್ಕೂ ಅಧಿಕ ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಮತಗಟ್ಟೆಗಳಿಗೆ ಹೋಗಲು ಸಿಬ್ಬಂದಿಗಳಿಗಾಗಿ ಒಟ್ಟು 408 ವಾಹನಗಳ ವ್ಯವಸ್ಥೆ ಮಾಡಲಾಗಿತ್ತು. ಇಂದು ಚುನಾವಣಾ ಕರ್ತವ್ಯ ನಿರತ ಸಿಬ್ಬಂದಿ ತಮ್ಮ ಬೂತ್ಗಳಿಗೆ ಇಂದು ತಮ್ಮ ಸಾಮಗ್ರಿಗಳ ಜೊತೆ ತೆರಳಿದ್ರು. ಇನ್ನು ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಎಂಬ ಹಿನ್ನೆಲೆಯಲ್ಲಿ ಜಿಲ್ಲೆಯ ಒಟ್ಟು 2,101 ಮತಗಟ್ಟೆಗಳ ಪೈಕಿ 425 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳೆಂದು ಪರಿಗಣಿಸಿ ಅಲ್ಲಿ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಲಾಗಿದೆ. 3,700 ಜನ ಪೊಲೀಸರನ್ನು ಚುನಾವಣಾ ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿದ್ದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಪೊಲೀಸರು ಈಗಾಗಲೇ ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಈಗ ಅವತ್ತು ದಿವಸ 23 ದಿವಸ ನಮ್ಮ ಪೋಲಿಂಗ್ ಪಾರ್ಟೀಸ್ ಎಲ್ಲ ಮಸ್ಟರಿಂಗ್ ಪ್ಲೇಸಿಂದ ಆ ಪೋಲಿಂಗ್ ಸ್ಟೇಷನ್ಸ್ಗೆ ಅವರನ್ನು ಕರ್ಕೊಂಡು ಹೋಗೋದು. ಅದಾದ ಮೇಲೆ ಅಲ್ಲಿಂದ ಅವರನ್ನು ಮತದಾನ ಎಲ್ಲ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ತಿರುಗಿ ನಮ್ಮ ಡಿಮಸ್ಟರಿಂಗ್ ಸೆಂಟರ್ಗೆ ಕರ್ಕೊಂಡು ಬರೋಕ್ಕೆ ಎಲ್ಲ ವಾಹನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಇದು ಒಟ್ಟಾರೆ ನಾವು ಈ ನಾಳಿದ್ದಿಂದ 252 ಬಸ್ಸು ಹಾಗೂ 42 ಮಿನಿ ಬಸ್ಸು, 63 ಕ್ರೂಸರ್, ಆಮೇಲೆ 12 ಜೀಪು, ಸ್ವಲ್ಪ ವಾಹನಗಳನ್ನು ರಿಸರ್ವಲ್ಲಿ ಇಟ್ಟುಕೊಂಡು ಒಟ್ಟಾರೆ ಒಂದು 408 ಮತಗಟ್ಟೆ ಸಿಬ್ಬಂದಿಗಳಿಗಾಗಿ ನಾವು ವಾಹನಗಳನ್ನು ಮಾಡಿಕೊಂಡಿದ್ದೀವಿ. ವಾಹನ ವ್ಯವಸ್ಥೆಗಳನ್ನು ಇದಾದ ಮೇಲೆ ಈಗ 2,101 ಮತಗಟ್ಟೆ ಸಿಬ್ಬಂದಿಗಳಿಗೆ ನಾವು ಒಂದೊಂದು ಮತಗಟ್ಟೆಗೆ 4 ಜನ, ಒಂದು ಪ್ರೆಸಿಡಿಂಗ್ ಆಫೀಸರ್ಸ್, APRO ಪೋಲಿಂಗ್ ಆಫೀಸರ್ಸ್ 2 ಜನ, ಆಮೇಲೆ ಒಂದು ಗ್ರೂಪ್ ಡಿ ಸೇರಿ ಒಂದು 5 ಜನ ಒಂದೊಂದು ಮತಗಟ್ಟೆಗೆ ನಾವು ಕಳಿಸ್ತೀವಿ. ಇವರಿಗೆ ಈಗಾಗಲೇ 2 ರೀತಿಯಲ್ಲಿ 2 ತರಬೇತಿ ನಾವು ಕೊಟ್ಟಿದ್ದೀವಿ. ಫಸ್ಟ್ ತರಬೇತಿ ಟೈಮಲ್ಲಿ ನಾವು 20% ಎಕ್ಸೆಸ್ ಸ್ಟಾಫ್ ಇಟ್ಟುಕೊಂಡಿದ್ದೀವಿ. ಅದಾದ ಮೇಲೆ ಅದರಲ್ಲಿ ಎಕ್ಸಾಮ್ಷನ್ಸ್ ಎಲ್ಲ ಕೊಟ್ಟು ಈಗ ಸೆಕೆಂಡ್ ರ್ಯಾಂಡಮೈಸೇಷನ್ ಮಾಡಿದ ಮೇಲೆ ಈಗ ಎಕ್ಸ್ಟ್ರಾ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ನಮ್ಮ ಹತ್ರ ಒಂದು 10% ಸ್ಟಾಫ್ ಎಕ್ಸ್ಟ್ರಾ ರಿಸರ್ವಲ್ಲಿ ಇದ್ದಾರೆ. ದೆನ್ ಮೈಕ್ರೋ ಅಬ್ಸರ್ವರ್ ನಿಮ್ಮೆಲ್ಲರೂ ಗೊತ್ತಿರೋ ಪ್ರಕಾರ ಎಲ್ಲಿ ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ ಆ ಪ್ಲೇಸಲ್ಲಿ ಮೈಕ್ರೋ ಅಬ್ಸರ್ವರ್, CAPF, ವೆಬ್ಕಾಸ್ಟಿಂಗ್ ಅಥವಾ ಒಂದು ವಿಡಿಯೋಗ್ರಾಫರ್, ಈ ಮುಖಾಂತರ ಆ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನನ್ನು ನಾವು ಕವರ್ ಮಾಡಬೇಕು. ಆ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರೋ ಸೆಂಟ್ರಲ್ ಗೌರ್ಮೆಂಟ್ ಈಗ LIC ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲ ಒಂದು 190 ಜನರನ್ನು ತೊಗೊಂಡಿದ್ದೀವಿ. ಆ 190 ಜನರನ್ನು ತೊಗೊಂಡು ಅವರಿಗೆ ಈಗಾಗಲೇ ಒಂದು ಟ್ರೈನಿಂಗ್ ಅಬ್ಸರ್ವರ್ ಸಮೂಹದಲ್ಲಿ ಅಬ್ಸರ್ವರಿಂದನೇ ಟ್ರೈನಿಂಗು ಕೊಟ್ಟಿದ್ದೀವಿ. ಸೊ ಅವರಲ್ಲಿ 178 ಪೋಲಿಂಗ್ ಸ್ಟೇಷನಲ್ಲಿ ಮೈಕ್ರೋ ಅಬ್ಸರ್ವರನ್ನು ಡೆಬ್ಯೂಟ್ ಮಾಡುತ್ತೀವಿ. ಆಮೇಲೆ ಈಗ ಎಲೆಕ್ಷನ್ ಕೆಲಸದಲ್ಲಿ ಇರೋ ನಮ್ಮ ಸ್ಟಾಫಿಗೆ EDC ಆ್ಯಂಡ್ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಅದನ್ನು ಇಶ್ಯೂ ಮಾಡಿದ್ದೀವಿ. ಈ MCC ಇದನ್ನು ನೋಡೋಕ್ಕೆ ನಿಮ್ಮೆಲ್ಲರೂ ಗೊತ್ತಿರೋ ಪ್ರಕಾರ ಎಲೆಕ್ಷನ್ ಅನೌನ್ಸ್ ಮಾಡೋಕ್ಕೆ ಮುಂಚೆನೇ ಈ ಟೀಮೆಲ್ಲ ನಾವು ರಚನೆ ಮಾಡಿಕೊಂಡಿದ್ದೀವಿ. ಆ ಟೀಮ್ ಆಗಿದ್ದು ನಿಮ್ಮ ಹತ್ರ ಇರ್ತದೆ. ನಮ್ಮ ಈ ಒಟ್ಟಾರೆ ಈ ಎಲೆಕ್ಷನಲ್ಲಿ ಸೆಕ್ಟರ್ ಆಫೀಸರ್ ಆಗಿ 167 ಜನ. ಈ ಸೆಕ್ಟರ್ ಆಫೀಸರ್ಸ್ ರೋಲ್ ಭಾಳ ಮುಖ್ಯ. ಅವತ್ತು ದಿವಸ 23ನೇ ತಾರೀಕಿಗೆ ಇವರೇ ಎಲ್ಲ ಆ ಸೆಕ್ಟರಲ್ಲಿ ಇರೋ ಪೋಲಿಂಗ್ ಸ್ಟೇಷನಲ್ಲಿ ಪೋಲಿಂಗ್ ಪಾರ್ಟೀಸ್ ಹೋಗಿ ರೀಚ್ ಆಗಿದ್ದಾರೆ, ಅವರು ಓಕೆ ರಿಪೋರ್ಟು, ಆಮೇಲೆ ಅಲ್ಲಿ ಮಾಕ್ ಪೋಲ್ ಆಗಿದೆ, ಒಂದು 2 ಅವರ್ಲಿ ರಿಪೋರ್ಟ್ ಎಲ್ಲ ತಗೊಳ್ಳೋ ಜವಾಬ್ದಾರಿ ಎಲ್ಲ ಇವರು ಇರ್ತದೆ. ಇವರಿಗೆ ಈಗಾಗಲೇ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆ್ಯಂಡ್ ಜಿಲ್ಲಾ ಮಟ್ಟದಲ್ಲಿಯೂ ಟ್ರೈನಿಂಗು ಆಗಿದೆ. 167 ಜನರನ್ನು ಯೂಸ್ ಮಾಡ್ತೀವಿ. ಈ 167 ಜನಕ್ಕೆ ನಾವು ವೆಹಿಕಲ್ ಕೊಡ್ತೀವಿ. ಆ ವೆಹಿಕಲ್ ಎಲ್ಲ ವೆಹಿಕಲಲ್ಲಿಯೂ GPS ಫಿಟ್ಟೆಡ್ ವೆಹಿಕಲ್. ಸೊ ಆ ವೆಹಿಕಲಲ್ಲಿ ಎಲ್ಲೆಲ್ಲಿ ಇದೆ ಹೇಳಿ ಆ ಲಿಂಕನ್ನು ನಾವು CO ಆಫೀಸ್ಗೆ ಕಳಿಸಿಕೊಟ್ಟಿದ್ದೀವಿ. ದೆನ್ ಸ್ಟಾಟಿಕ್ ಸರ್ವೈಲೆನ್ಸ್ ಟೀಮ್ ನಮ್ಮಲ್ಲಿ ಚೆಕ್ ಪೋಸ್ಟಲ್ಲಿ 23 ಚೆಕ್ ಪೋಸ್ಟ್ ಇದೆ ಇಡೀ ಜಿಲ್ಲೆಯಲ್ಲಿ. ಅದರಲ್ಲಿ ಒಂದೊಂದು ಚೆಕ್ ಪೋಸ್ಟಿಗೆ 3 ಟೀಮ್ ಥರ 66 ಟೀಮನ್ನು ಮಾಡಿಕೊಂಡಿದ್ದೀವಿ. ಫ್ಲೈಯಿಂಗ್ ಸ್ಕ್ವಾಡು 24. ಅದಾದ ಮೇಲೆ ಒಳ್ಳೆಯ ರೀತಿಯಲ್ಲಿ ಈಗ ಎಷ್ಟೇ ಕೆಲಸ ಆದರೂ ಅವತ್ತು ಮತದಾನ ದಿವಸ ನಮ್ಮ ಪೋಲಿಂಗ್ ಪಾರ್ಟೀಸ್ಗೆಲ್ಲ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಹೋದರೆ ಮಾತ್ರ ಅವತ್ತು ತುಂಬ ಸುಮೂಹವಾಗಿ ಈ ಎಲೆಕ್ಷನ್ ಆಗೋಕ್ಕೆ ಅನುಕೂಲ ಆಗದ ರೀತಿಯಲ್ಲಿ ಈ ವರ್ಷ ಒಂದು
ಜಾಸ್ತಿ ಸಂಖ್ಯೆಯಲ್ಲಿ ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರನ್ನು ತೊಗೊಂಡಿದ್ದೀವಿ. ನಾರ್ಮಲಿ ಒಂದು ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ಗೆ 6 ರಿಂದ 7 ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸನ್ನು ಯೂಸ್ ಮಾಡ್ತೀವಿ. ಬಟ್ ಈ ಎಲೆಕ್ಷನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 224 ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್, ಆಮೇಲೆ ಸೆಕ್ಟರ್ ಆಫೀಸರ್ಸ್ ಇವರಿಬ್ಬರನ್ನು ಇಟ್ಟುಕೊಂಡು ಎಲ್ಲ ಪೋಲಿಂಗ್ ಪಾರ್ಟೀಸ್ ಟ್ರೈನಿಂಗ್, ಆಮೇಲೆ EVM ಸೆಟ್ಟಿಂಗ್ ಇದರಲ್ಲೆಲ್ಲ ಈ ಜನರನ್ನು ನಾವು ಬಳಕೆ ಮಾಡಿಕೊಂಡಿದ್ದೀವಿ. ಆಮೇಲೆ MCC ನೋಡಲ್ ಆಫೀಸರ್ ಆಗಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ CEO ಅವರನ್ನು ನೋಡಲ್ ಆಫೀಸರ್ ಮಾಡಿಕೊಂಡು ಅವರ ಕೆಳಗಡೆ ಒಂದು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಒಬ್ಬೊಬ್ಬರನ್ನು ಮಾಡಿಕೊಂಡಿದ್ದೀವಿ. ಇದಾದ ಮೇಲೆ ನಮ್ಮ ಮತದಾನ ದಿವಸ ಪೋಲಿಂಗ್ ಪಾರ್ಟೀಸ್ ಎಲ್ಲ ಪೋಲಿಂಗ್ ಸ್ಟೇಷನಲ್ಲಿ ಅವರಿಗೆ ಊಟ ವ್ಯವಸ್ಥೆ ಅಕ್ಷರದಾಸ ಅವರ ಮುಖಾಂತರ ಅಡಿಗೆ ಮಾಡಿ ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಅದಕ್ಕೆ ಒಂದೊಂದು ಪೋಲಿಂಗ್ ಸ್ಟೇಷನ್ಗೂ 1350 ಥರ ಅವರಿಗೆ ಅಮೌಂಟು ಕೊಟ್ಟು, ಆಮೇಲೆ ಅವರಿಗೆ ಯಾವ ಥರ ಮೆನು, ಯಾವ ಊಟ ಕೊಡಬೇಕಿಲ್ಲ ಅದನ್ನು ಮೆನುವನ್ನು ಈ ಟೈಮ್ ಮಾಡಿದ್ದೀವಿ. ಈವನ್ ಇಡೀ ಜಿಲ್ಲೆಯಲ್ಲಿ 2101 ಪೋಲಿಂಗ್ ಸ್ಟೇಷನಲ್ಲಿ ಒಂದು 400 ಪೋಲಿಂಗ್ ಸ್ಟೇಷನ್ ಸ್ಕೂಲ್ ವ್ಯಾಪ್ತಿ ಬಿಟ್ಟು ಹೊರಗಡೆ ಇದೆ. ಸೊ ಅಲ್ಲಿಯೂ ಅವರಿಗೆ ಮಧ್ಯಾಹ್ನ ಊಟ ಅವತ್ತು ನಾಳೆ ಮಸ್ಟ್ರಿಂಗ್ ದಿವಸ ಮಧ್ಯಾಹ್ನ ಮುಟ್ಟಿದ್ದರಿಂದ ಅವತ್ತು 23rd ಸಂಜೆ ಅಲ್ಲಿಂದ ಬಿಡವರೆಗೆ ಊಟ ವ್ಯವಸ್ಥೆಯನ್ನು ಮಾಡೋಕ್ಕೂ ಎಕ್ಸ್ಟ್ರಾ ಒಂದು ಸಿಬ್ಬಂದಿ ಇಟ್ಟುಕೊಂಡು ಅವರಿಗೂ ಅಕ್ಷರದಾಸ ಅಡಿಗೆ ಅವರು ಮಾಡೋರಿಂದ ಸಪ್ಲೈ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಈ ಟೈಮಲ್ಲಿ ನಮ್ಮ ಅಕ್ಷರದಾಸ ಮುಖಾಂತರನೇ ನಾವು ಅಡಿಗೆ ವ್ಯವಸ್ಥೆ ಕೊಡಲಾಗ್ತದೆ. ಫೋಟೋ ವೋಟರ್ ಸ್ಲಿಪ್ ಆ್ಯಂಡ್ ವೋಟರ್ ಗೈಡ್ ಇದನ್ನು ನಮಗೆ CEO ಆಫೀಸಿಂದ ಸಪ್ಲೈ ಮಾಡಿದರು. 4,40,000 ಒಂದೊಂದು ಹೌಸ್ ಹೋಲ್ಡ್ಗೆ ಒಂದು ವೋಟರ್ ಗೈಡ್ ಕೊಡುವುದು. ಅದಾದ ಮೇಲೆ ಪ್ರತಿಯೊಂದು ಮತದಾರರಿಗೂ ಒಂದು ವೋಟರ್ ಸ್ಲಿಪ್ ಇದನ್ನು ನಮ್ಮ BLO ಮುಖಾಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಆಮೇಲೆ ಮಸ್ಟ್ರಿಂಗ್ ಆ್ಯಂಡ್ ಡಿಮಸ್ಟ್ರಿಂಗ್ ಪ್ಲೇಸಸ್ಸು ವಿವರ ಡೀಟೇಲ್ಸನ್ನು ನಿಮ್ಮ ಹತ್ರ ಕೊಟ್ಟಿದ್ದೀವಿ. ಈಗ ಮುದ್ದೇಬಿಗಾಲಲ್ಲಿ MGBC ಕಾಲೇಜ್ ಅಲ್ಲಿ ನಾವು ಮಸ್ಟ್ರಿಂಗ್ ಆ್ಯಂಡ್ ಡಿಮಸ್ಟ್ರಿಂಗ್ ಮಾಡ್ತೀವಿ. ಆಮೇಲೆ ದೇವರಿಬ್ಬರಿಯಲ್ಲಿ AP ಸಾಲಕ್ಕಿ PU ಕಾಲೇಜ್ ಅಲ್ಲಿ ಮಾಡುತ್ತೀವಿ. ಬಸವನ ಬಾಗೇವಾಡಿಯಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್, ಬಬಲೇಶ್ವರಲ್ಲಿ ಗೌರ್ಮೆಂಟ್ ITI ಕಾಲೇಜ್, ವಿಜಯಪುರದಲ್ಲಿ ದರ್ಬಾರ್ ಸ್ಕೂಲ್, ಆಮೇಲೆ ನಾಗತಾನ್ ಕಾನ್ಸ್ಟಿಟ್ಯೂನ್ಸಿಗೆ ಸೈನಿಕ್ ಸ್ಕೂಲ್, ಇಂಡಿಯಲ್ಲಿ ಆದರ್ಶ್ ವಿದ್ಯಾಲಯ, ಆಮೇಲೆ ಸಿಂದಗಿಯಲ್ಲಿ PG ಪೋರ್ವಾಲ್ AD ಪಾಟೀಲ್ ಕಾಲೇಜ್. ಈ ಪ್ಲೇಸಲ್ಲಿ ಮಸ್ಟ್ರಿಂಗ್ ಆ್ಯಂಡ್ ಡಿಮಸ್ಟ್ರಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಹಳೆದ ಎಲೆಕ್ಷನಲ್ಲಿ ಇಲ್ಲಿ ಹೆಡ್ ಕ್ವಾರ್ಟರಲ್ಲಿ ಮಸ್ಟ್ರಿಂಗ್ 3 ಕಾನ್ಸ್ಟಿಟ್ಯೂನ್ಸಿ ಸೇರಿ ಒಂದೇ ಪ್ಲೇಸಲ್ಲಿ ಆಗಿದೆ ಈ ಜಿಲ್ಲೆಯಲ್ಲಿ, ನಾಗತಾನ, ಬಬಲೇಶ್ವರ್, ವಿಜಯಪುರ. ಬಟ್ ಈ ಟೈಮಲ್ಲಿ ಅದು 3 ಆ ಕಡೆಯಲ್ಲಿ ಕನ್ಸರ್ನ್ಡ್ AROಕ್ಕೆ ಜವಾಬ್ದಾರಿ ಕೊಟ್ಟು ಅಲ್ಲೇ ಮಸ್ಟ್ರಿಂಗ್ ಆ್ಯಂಡ್ ಡಿಮಸ್ಟ್ರಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಕೌಂಟಿಂಗ್ ನಿಮ್ಮೆಲ್ಲರೂ ಗೊತ್ತಿರೋ ಪ್ರಕಾರ ಸೇಮ್ ಸೈನಿಕ್ ಸ್ಕೂಲಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ಸ್ವಲ್ಪ ಕೌಂಟಿಂಗಲ್ಲಿ ಹಿಂದೆ ಒಂದು 4 ಹೌಸನ್ನು ತೊಗೊಂಡಿದ್ದೀವಿ. ಈಗ 3 ಹೌಸಲ್ಲಿ 4 ಹೌಸ್ ಆಪೋಸಿಟಲ್ಲಿ ತೊಗೊಂಡಿದ್ದೀವಿ. ಸ್ವಲ್ಪ ಮೂವ್ಮೆಂಟ್ಗೆಲ್ಲ ಸಮಸ್ಯೆ ಆಗ್ತದೆ ಹೇಳಿ ಒಂದು ಅಬ್ಸರ್ವೇಷನ್ ಮೇಲೆ ಸ್ವಲ್ಪ ಅದರಲ್ಲಿ ಬದಲಾವಣೆ ಮಾಡಿಕೊಂಡು ನಾವು CEO ಆಫೀಸಿಂದ ಅಪ್ರೂವಲ್ ತೊಗೊಂಡಿದ್ದೀವಿ. 3 ಹೌಸನ್ನು 8 ಕಾನ್ಸ್ಟಿಟ್ಯೂನ್ಸಿಗೆ ಒಂದೇ ಸೈಡಲ್ಲಿ ಇರುವುದನ್ನು ಈ ಟೈಮ್ ನಾವು ರಿಲೀಸ್ ಮಾಡಿಕೊಳ್ತೀವಿ ಕೌಂಟಿಂಗ್ಗಾಗಿ.